ನಿಮ್ಮ ಯಶಸ್ಸು ನಿಮ್ಮ ಸಂಕಲ್ಪ ಮತ್ತು ನಿರಂತರ ಪ್ರಯತ್ನದ ಫಲ ಅಂತೆ. ಈ ಒಂದು ಅದ್ಭುತವಾದ ಸಾಲು ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಎದ್ದು ದೇವ್ರ ದರ್ಶನ ಮಾಡಿ ಬಿಸಿನೀರು ಕುಡಿದು ಬ್ರೇಕ್ಫಾಸ್ಟ್ ಮಾಡಿ ನನ್ನ ದಿನಾನ ಶುರು ಮಾಡಿದೆ. ಹಾಗೆ ನಾವು ಸಂಜೆ ಹೊರಟಿದ್ದು ನಮ್ಮ ಪ್ರೀತಿಯ ಫೇವ್ರೆಟ್ ಜಾಗ. ಲಾಸ್ಟ್ ವ್ಲಾಗಲ್ಲಿ ನೀವು ಖಂಡಿತವಾಗ್ಲೂ ನೋಡಿರ್ತೀರ, ಅದೇ ನಮ್ಮ ಬನಶಂಕರಿ ದೇವಸ್ಥಾನ. ಸೊ ಇವತ್ತು ತುಂಬಾ ಸ್ಪೆಷಲ್ ಡೇ ಆಗಿರೋದ್ರಿಂದ ಪಾರ್ಕಿಂಗ್ ಕೂಡ ನಮಗೆ ಸಿಗೋದಕ್ಕೆ ತುಂಬ ಕಷ್ಟ ಆಯಿತು. ಎಷ್ಟೊತ್ತು ವೆಯ್ಟ್ ಮಾಡಿದ್ವಿ ಪಾರ್ಕಿಂಗ್ ಮಾಡೋದಕ್ಕೆ, ನೀವು ನೋಡ್ಬೋದು. ಸೊ ಒಳಗಿರೋ ಕಾರ್ಗಳು ಆಚೆ ಬರೋವರೆಗೂ ನಾವು ವೆಯ್ಟ್ ಮಾಡಿ ಅದಾದಮೇಲೆ ಪಾರ್ಕಿಂಗ್ ಮಾಡಿದ್ವಿ. ಈ ಒಂದು ವ್ಲಾಗ್ ಸ್ವಲ್ಪ ನಿಧಾನಕ್ಕೆ ನಾನು ಅಪ್ಲೋಡ್ ಮಾಡ್ತಾ ಇರೋದಕ್ಕೆ ಕ್ಷಮೆ ಇರಲಿ. ನೆಕ್ಸ್ಟ್ ಟೈಮ್ ಬೇಗ ಅಪ್ಲೋಡ್ ಮಾಡ್ತೀನಿ. ಸೊ ಇನ್ನೂ ಕಲಿತಾ ಇದ್ದೀನಿ, ನಿಮ್ಮ ಪ್ರೋತ್ಸಾಹ ಖಂಡಿತವಾಗ್ಲೂ ನನಗೆ ಬೇಕು. ಫೈನಲಿ ಪಾರ್ಕಿಂಗ್ ಸಿಕ್ತು. ಹಾಗೆ ನನ್ನ ಎರಡನೇ ಮಗಂದು ಫೇಸ್ ರಿವೀಲ್ ಕೂಡ ನಾನು ಈ ವಿಡಿಯೋಲಿ ಮುಂದೆ ಮಾಡಿದ್ದೀನಿ, ಹೀಗೆ ನೋಡ್ತಾ ಹೋಗಿ. ಸೊ ನಾನು ಅಲ್ಲಿ ರೀಚ್ ಆಗಿ ವೆಲ್ಕಮ್ ಬಿಟ್ ತಗೊಂಡಿದ್ದೀನಿ. ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಅದಾದಮೇಲೆ ಹೀಗೆ ವಿಡಿಯೋ ಮಾಡ್ತಾಯಿದ್ದೆ. ಸೊ ಹಿಂದೆ ಎಲ್ಲ ನೋಡಿ ಹೇಗೆ ನೋಡ್ಕೊಂಡು ಹೋಗ್ತಾಯಿದ್ರು. ಅದಾದಮೇಲೆ ಸರಿ ಬೇಡ ಅಂತ ಹೇಳಿ ಫಸ್ಟ್ ಈ ಸರಿ ಶಾಕಾಂಬರಿ ತಾಯಿ ಹಾಗೂ ಆಂಜನೇಯನ ದರ್ಶನ ಮಾಡಿದ್ವಿ. ವಿಡಿಯೋ ಮಾಡೋಕ್ಕಾಗಿಲ್ಲ, ಫೋಟೋ ಹಾಕಿದ್ದೀನಿ. ಹಾಗೆ ಹನುಮಾನ್ ನೋಡಿ ಎಷ್ಟು ಚೆನ್ನಾಗಿದ್ದಾರೆ, ಕ್ಲಿಯರಾಗಿ ಮುಂದೆನೇ ಹೋಗಿದ್ದ ಕಾರಣದಿಂದ ನೀಟಾಗಿ ವಿಡಿಯೋ ಮಾಡಿಕೊಂಡೆ. ಲಾಸ್ಟ್ ಟೈಮ್ ಹೇಳಿದ್ನಲ್ಲ ಹಾಕ್ತೀನಿ ಕ್ಲಿಯರ್ ಪಿಕ್ಚರ್ ಅಂತ, ಅದು ಜನರಲ್ ದರ್ಶನಕ್ಕೆ ನಾವು ಪ್ರಿಫರ್ ಕೊಡ್ತೀವಿ ಅಂತ. ಬಟ್ ಈ ಸರಿ ಪಾಪುನಿದ್ದ ಕಾರಣ, ಇಷ್ಟೊಂದು ರಶ್ ಇದ್ದ ಕಾರಣ ನಾವು ಸ್ಪೆಷಲ್ ಎಂಟ್ರಿಯಿಂದ ನಾವು ಹೋಗಬೇಕಾಯಿತು. ಸೊ ಅಲ್ಲಿ ಹೋಗಿ ದೇವಿ ದರ್ಶನ ಮಾಡಿದ್ವಿ. ಸೊ ನೋಡಿ ಈ ಥರ ಮಲ್ಲಿಗೆ ಮೊಗ್ಗಿಂದು ಅಲಂಕಾರ ಮಾಡಿದರು. ಫೋಟೋಸ್ ಹಾಕಿದ್ದೀನಿ, ನೀವು ನೋಡ್ಬೋದು. ವಿಡಿಯೋ ಅಂತೂ ಖಂಡಿತವಾಗ್ಲೂ ಅಲ್ಲಿ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಎಷ್ಟು ಚೆನ್ನಾಗಿತ್ತು ಅಲಂಕಾರ. ಅದೆಲ್ಲ ಮುಗಿಸ್ಕೊಂಡು ಬಂದು ಆಚೆ ನಾನು ತುಂಬ ಖುಷಿಯಾಗಿ ಮಾತಾಡ್ತಾ ಇದ್ದೀನಿ. ಸೊ ತುಂಬ ಡಿಸ್ಟರ್ಬೆನ್ಸ್ ಇತ್ತು ಅಂತ ನಾನು ಮ್ಯೂಟ್ ಮಾಡಿದ್ದೀನಿ. ಸೊ ಲಾಸ್ಟ್ ಟೈಮ್ ನಾನು ಪ್ರಸಾದದ ಕೌಂಟರ್ ಬಗ್ಗೆ ಹೇಳಿರಲಿಲ್ಲ ವ್ಲಾಗಲ್ಲಿ. ಸೊ ಖಂಡಿತವಾಗ್ಲೂ ಬಿಸಿ ಬಿಸಿ ಪ್ರಸಾದ ಕೊಡ್ತಾ ಇರ್ತಾರೆ, ನೀವು ಹೋಗಿ ಅದು ತಿಂದು ತುಂಬ ಖುಷಿ ಪಡ್ಬೋದು ಅಂತ ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಸೊ ಏನೋ ಒಂದು ಸಂತೋಷ, ತುಂಬ ಸ್ಪೆಷಲ್ ಡೇ, ಬಂದು ಇಲ್ಲೆಲ್ಲ ನೋಡ್ಕೊಂಡು ಹೋಗೋದು ತುಂಬಾ ಖುಷಿ ಕೊಡುತ್ತೆ ನಮಗೆ. ಆ್ಯಂಡ್ ದೇವಸ್ಥಾನದ ಒಂದು ಫುಲ್ ಸಿನಿಮ್ಯಾಟಿಕ್ ವ್ಯೂ ಅಂತ ಹೇಳ್ಬೋದು, ಅದನ್ನು ನಾನು ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣುತ್ತೆ. ನಾವು ಬಂದಾಗ ಬಿಸಿಲಿತ್ತು, ಸೊ ನಾವು ದರ್ಶನ ಮುಗಿಸೋಷ್ಟರಲ್ಲಿ ಮೋಡ ಕವಿದ ವಾತಾವರಣ ಆಗೋಗಿತ್ತು. ಆ್ಯಂಡ್ ಅದೇ ಎಂಟ್ರೆನ್ಸಲ್ಲಿ ಉಪ್ಪು ಹಾಕ್ತಾರೆ, ಏನಕ್ಕೆ ಅಂತ ಗೊತ್ತಿಲ್ಲ. ಅದಾದಮೇಲೆ ಇಲ್ಲಿ ತೋರಿಸ್ತಾ ಇದ್ದೀನಿ ನನ್ನ ಪ್ರೀತಿಯ ಎರಡನೇ ಮಗನ್ನ. ಸೊ ಇನ್ನೂ ಹೆಸರಿಟ್ಟಿಲ್ಲ. ಸೊ ಅವನ್ನ ದೇವಿ ಮುಂದೆನೇ ಎಷ್ಟು ಚೆನ್ನಾಗಿ ಅಲ್ಲಿ ಹಿಂದೆ ದೇವ್ರ ಕಾಣಿಸ್ತಾ ಇದೆ. ಮುಂದೆ ಅವನ ಮುಖನ ನಾನು ಫೇಸ್ ರಿವೀಲ್ ಮಾಡಿದ್ದೀನಿ. ಇನ್ನೂ ಒಂದು ಸಾಕಷ್ಟು ವೀಡಿಯೋಸ್ ಹಾಕ್ತೀನಿ. ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ಆದಂಥ ಮತ್ತಷ್ಟು ವ್ಲಾಗ್ಸಲ್ಲಿ ಮತ್ತಷ್ಟು ವಿಡಿಯೋಸಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್. ಆ ಬನಶಂಕರಮ್ಮ ಎಲ್ಲರಿಗೂ ಆಶೀರ್ವಾದ ಮಾಡಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ತೀನಿ. ನಮಸ್ಕಾರ.